ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತೆ 2025 ಎಕ್ಸಾಮ್ 3ರಲ್ಲಿ ಕೇಳಿದ್ದಂತಹ ಪ್ರಾಡಕ್ಟ್ ಮೆಥಡ್ದ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು 6 ಮಾರ್ಕ್ಸ್ಗೆ ಕೇಳಿದ್ರು. ಸೊ ಪ್ರಶ್ನೆ ಹೀಗಿದೆ: ಪವಿತ್ರ ಅಂಡ್ ಸುಚಿತ್ರಾ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ನಮಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಕಾಗಲ್ಲ. Pavitra withdrew the following amounts during the year 2023-24 which are given as under. ಇಲ್ಲಿ 4 ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. 2000 on 1/6/2023, 3000 on 30th September 2023, 5000 on 30th November 2023, 6000 on 1/1/2024. Interest on drawing is to be charged 12% per annum. Calculate amount of interest to be charged on Pavitra's drawings for the year ending 31/3/2024 under product method. ನೋಡಿ, ಇಲ್ಲಿ ಪ್ರಾಡಕ್ಟ್ ಮೆಥಡ್ ಮೇಲೆ ಪ್ರಾಬ್ಲಮ್ ಕೇಳಿದರೆ ಪ್ರಾಬ್ಲಮ್ ತುಂಬಾ ಈಸಿ ಇದೆ. ನೀವು ವಿಡಿಯೋ ಪಾಸ್ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆನ್ಸರ್ ಕಮೆಂಟ್ ಮಾಡಿ, ಮತ್ತೆ ಆನ್ಸರ್ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈಗ ಈ ಪ್ರಶ್ನೆಗೆ ಉತ್ತರ ನೋಡೋಣ ಬನ್ನಿ. ನೋಡಿ, ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಸಣ್ಣ ಫಾರ್ಮೆಟ್ ಇರುತ್ತೆ. ಡೇಟ್ ಟು ಡ್ರಾಯಿಂಗ್, ಔಟ್ಸ್ಟ್ಯಾಂಡಿಂಗ್ ಮಂತ್ ಮತ್ತೆ ಪ್ರಾಡಕ್ಟ್, ಈ 4 ಕಾಲಮ್ ಅನ್ನ ಫಸ್ಟ್ ಫಿಲ್ ಮಾಡಬೇಕು. ಮೊದಲ 2 ಕಾಲಮ್ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿರುತ್ತೆ. ಪ್ರಾಬ್ಲಮ್ ನೋಡ್ಕೊಂಡು ಫಿಲ್ ಮಾಡೋಣ ಬನ್ನಿ. ನೋಡಿ, ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಕೊಟ್ಟಿದ್ದೇವೆ. ಇದು ಡೇಟ್ ಆಫ್ ಡ್ರಾಯಿಂಗ್, ಇದು ಡ್ರಾಯಿಂಗ್ ಅಮೌಂಟ್. ಈ 2 ಇನ್ಫಾರ್ಮೇಶನ್ ಅನ್ನ 2 ಕಾಲಮ್ ಅಲ್ಲಿ ಫಿಲ್ ಮಾಡಿ. ನೋಡಿ, ಫಸ್ಟ್ ಡೇಟ್ ಯಾವುದು? 1/6/2023. ಎಷ್ಟು ಡ್ರಾ ಮಾಡಿದ್ದಾರೆ? 2000 ಡ್ರಾ ಮಾಡಿದ್ದಾರೆ. ಎರಡನೇ ಡೇಟ್ ಯಾವುದು? 30/9/2023. ಎಷ್ಟು ಡ್ರಾ ಮಾಡಿದ್ದಾರೆ? 3000 ಡ್ರಾ ಮಾಡಿದ್ದಾರೆ. ಮೂರನೇ ಡ್ರಾಯಿಂಗ್ ಯಾವುದು? 30/11/2023. ಎಷ್ಟು ಡ್ರಾ ಮಾಡಿದ್ದಾರೆ? 5000 ಡ್ರಾ ಮಾಡಿದ್ದಾರೆ. ನಾಲ್ಕನೇ ಡ್ರಾಯಿಂಗ್ ಡೇಟ್ ಯಾವುದು? 1/1/2024. ಎಷ್ಟು ಡ್ರಾ ಮಾಡಿದ್ದಾರೆ? 6000 ಡ್ರಾ ಮಾಡಿದ್ದಾರೆ. ನೋಡಿ, ಮೊದಲ 2 ಕಾಲಮ್ ಫಿಲ್ ಆಯಿತು. ಮೂರನೇ ಕಾಲಮ್ ಫಿಲ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸ್ಟೂಡೆಂಟ್ಸ್ ಇಲ್ಲೇ ಜಾಸ್ತಿ ಮಿಸ್ಟೇಕ್ ಮಾಡೋದು, ಹಾಗಾಗಿ ಕೇರ್ಫುಲ್ ಆಗಿ ಮೂರನೇ ಕಾಲಮ್ ಅನ್ನ ಫಿಲ್ ಮಾಡಿ. ಮೂರನೇ ಕಾಲಮ್ ಫಿಲ್ ಮಾಡಬೇಕಾದ್ರೆ ನಾವು ಔಟ್ಸ್ಟ್ಯಾಂಡಿಂಗ್ ಮಂತ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಈ ಡ್ರಾಯಿಂಗ್ ಡೇಟ್ ಇಂದ ಇಯರ್ ಎಂಡ್ ಅಂದ್ರೆ ಮಾರ್ಚ್ 31, 2024 ವರೆಗೂ ಕೌಂಟ್ ಮಾಡ್ಬೇಕು ಎಷ್ಟು ಮಂತ್ ಬರುತ್ತೆ ಅಂತ. ಇಲ್ಲಿ ಕೌಂಟ್ ಮಾಡಬೇಕಾದ್ರೆ 1ನೇ ತಾರೀಕು ಡ್ರಾ ಮಾಡಿದ್ರೆ ಈ ತಿಂಗಳನ್ನ ಸೇರಿಸ್ಕೊಳ್ಳಿ. ತಿಂಗಳ ಕೊನೆಯಲ್ಲಿ ಡ್ರಾ ಮಾಡಿದ್ರೆ ಈ ತಿಂಗಳು ಬಿಟ್ಟು ನೆಕ್ಸ್ಟ್ ತಿಂಗಳಿಂದ ಕೌಂಟ್ ಮಾಡಬೇಕು. ಈಗ ಮೊದಲನೇ ಡ್ರಾಯಿಂಗ್ ಜೂನ್ 1 ಆಗಿದೆ. ಜೂನ್ ಇಂದ ಕೌಂಟ್ ಮಾಡಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳು ಬಂತು? 10 ತಿಂಗಳು ಬಂತು. ನೆಕ್ಸ್ಟ್ 30th ಸೆಪ್ಟೆಂಬರ್, 30ನೇ ತಾರೀಕು ಡ್ರಾ ಮಾಡಿದರೆ ಈ ತಿಂಗಳು ಬಿಟ್ಬಿಟ್ಟು ನೆಕ್ಸ್ಟ್ ತಿಂಗಳಿಂದ ಕೌಂಟ್ ಮಾಡಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, 6 ತಿಂಗಳು ಬರುತ್ತೆ. 30 ನವೆಂಬರ್, ನವೆಂಬರ್ ಬಿಟ್ಟು ಡಿಸೆಂಬರ್ ಇಂದ ಕೌಂಟ್ ಮಾಡಿ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, 4 ತಿಂಗಳು ಬರುತ್ತೆ. ಜನವರಿ 1, ಜನವರಿ ಸೇರಿಸ್ಕೊಂಡು ಕೌಂಟ್ ಮಾಡಿ. ಜನವರಿ, ಫೆಬ್ರವರಿ, ಮಾರ್ಚ್, 3 ತಿಂಗಳು ಬರುತ್ತೆ. ಇದು 3ನೇ ಕಾಲಮ್ ಐತೆ ಔಟ್ಸ್ಟ್ಯಾಂಡಿಂಗ್ ಮಂತ್. 4ನೇ ಕಾಲಮ್ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡ್ರಾಯಿಂಗ್ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಮಂತ್ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಡ್ರಾಯಿಂಗ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಈಗ 2000 ಇಂಟು 10 20,000, 3000 ಇಂಟು 6 18,000, 5000 ಇಂಟು 4 20,000, 6000 ಇಂಟು 3 18,000. ಈಗ ಈ ಪ್ರಾಡಕ್ಟ್ದು ಟೋಟಲ್ ತಗೊಳ್ಳಿ. ಟೋಟಲ್ ಎಷ್ಟಾಗುತ್ತೆ? 20,000 ಪ್ಲಸ್ 18,000 ಪ್ಲಸ್ 20,000 ಪ್ಲಸ್ 18,000, ಟೋಟಲ್ 76,000 ಆಗುತ್ತೆ. ಇದು ಟೋಟಲ್ ಪ್ರಾಡಕ್ಟ್. ಈಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಇದೆ. ಯಾವುದೇ ಕಾರಣಕ್ಕೂ ಫಾರ್ಮುಲಾ ಮಿಸ್ ಮಾಡಿಬಿಡಿ, 1 ಮಾರ್ಕ್ಸ್ ಇರುತ್ತೆ. ಫಾರ್ಮುಲಾ ನೋಡಿ ಹೀಗಿದೆ: ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಈಗ ನಮಗೆ ಟೋಟಲ್ ಪ್ರಾಡಕ್ಟ್ ಇಲ್ಲಿ ಸಿಕ್ಕಿದೆ 76,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಪರ್ಸೆಂಟು? 12%. 12 ಡಿವೈಡೆಡ್ ಬೈ 100 ಇಂಟು 1 ಡಿವೈಡೆಡ್ ಬೈ 12.
ಇದನ್ನ ಸಿಂಪ್ಲಿಫೈ ಮಾಡಿ ನಿಮಗೆ ಉತ್ತರ ಸಿಗುತ್ತೆ ನೋಡಿ. ಸಿಂಪ್ಲಿಫೈ ಮಾಡ್ತೀನಿ. 76,000 ಇಂಟು 12 ಡಿವೈಡೆಡ್ ಬೈ 100 ಇಂಟು 1 ಡಿವೈಡೆಡ್ ಬೈ 12 ಎಷ್ಟು 760 ಆಯಿತು. ಸೊ 760 ಆನ್ಸರ್. ಇಲ್ಲಿ 760 ಉತ್ತರ ಆಗುತ್ತೆ ನೋಡಿ. ಇದು ಉತ್ತರ ನೋಡ್ಕೊಳ್ಳಿ, ಬರ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಮ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಚಾಪ್ಟರ್ದು ಕಂಪ್ಲೀಟ್ ಸಿಲೆಬಸ್ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಹಾಗಾಗಿ ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.